ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷಣ ಧಾರಾವಾಹಿಯಲ್ಲಿ ಮೌರ್ಯ ಪಾತ್ರಕ್ಕೆ ಜೀವ ತುಂಬಿದವರು ನಟ ಅಭಿಷೇಕ್ ಶ್ರೀಕಾಂತ್. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಸೀರಿಯಲ್ ದಿಢೀರನೆ ಮುಕ್ತಾಯವಾಯಿತು. ಈ ಸೀರಿಯಲ್ನಲ್ಲಿ ಹೀರೋ ಸಾರ್ಥಕ್ ಪಾತ್ರವನ್ನ ನಿರ್ವಹಿಸಿದವರು ಅಭಿಷೇಕ್ ಶ್ರೀಕಾಂತ್. ಇದೀಗ ಅಭಿಷೇಕ್ ಶ್ರೀಕಾಂತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬಂದಿಯಾಗಿದ್ದಾರೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿರುವ ಅಭಿಷೇಕ್ ಶ್ರೀಕಾಂತ್ ಅವರು ಅಸಲಿಗೆ ಯಾರು, ಅವರ ಹಿನ್ನೆಲೆ ಏನು, ಅದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಅಭಿಷೇಕ್ ಶ್ರೀಕಾಂತ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ. ಬೆಂಗಳೂರಿನ ಬಿಷಾಪ್ ಕಾಟನ್ ಬಾಯ್ಸ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದವರು ಅಭಿಷೇಕ್ ಶ್ರೀಕಾಂತ್. ಪಿಇಎಸ್ ಯೂನಿವರ್ಸಿಟಿಯಲ್ಲಿ ಅಭಿಷೇಕ್ ಶ್ರೀಕಾಂತ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ. ಅಭಿಷೇಕ್ ಶ್ರೀಕಾಂತ್ ಕುಟುಂಬದಲ್ಲಿ ಯಾರೂ ನಟರಿಲ್ಲ. ಆದರೂ ನಟನೆಯಲ್ಲಿ ಅಭಿಷೇಕ್ ಶ್ರೀಕಾಂತ್ ಆಸಕ್ತಿ ಬೆಳೆಸಿಕೊಂಡವರು. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವರು. ಒಂದೊಂದೇ ಏಣಿ ಹತ್ತುತ್ತಿದ್ದಾರೆ ಅಭಿಷೇಕ್ ಶ್ರೀಕಾಂತ್. ಸುಮಾರು 70-80 ಆಡಿಷನ್ ಕೊಟ್ಟು ಆನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಶಾಂತಂ ಪಾಪಂ ಸೀರಿಯಲ್ನಲ್ಲಿ ಅಭಿಷೇಕ್ ಶ್ರೀಕಾಂತ್ ಮೊದಲ ಬಾರಿಗೆ ನಟಿಸಿದರು. ಯಜಮಾನಿ, ಲಕ್ಷಣ, ನನ್ನ ದೇವರು, ವಧು ಮುಂತಾದ ಸೀರಿಯಲ್ಗಳಲ್ಲಿ ಅಭಿಷೇಕ್ ಶ್ರೀಕಾಂತ್ ಅಭಿನಯಿಸಿದ್ದಾರೆ. ಪರಮೇಶ್ವರ್ ಗುಂಡ್ಕಲ್ ಅವರ ಕೋಟೆ ಸಿನಿಮಾದಲ್ಲಿಯೂ ಅಭಿಷೇಕ್ ಶ್ರೀಕಾಂತ್ ಮಿಂಚಿದ್ದರು. ನಾನು ತುಂಬಾ ಎಮೋಷನಲ್ ಪರ್ಸನ್. ನನ್ನ ಮನಸ್ಸಿನ ಮಾತನ್ನ ಮಾತ್ರ ನಾನು ಕೇಳೋದು. ನಾನು ಬೆಂಗಳೂರು ಹುಡುಗ. ನಾನು ಆಕ್ಟರ್ ಆಗ್ತೀನಿ ಅಂದಾಗ ಯಾರೂ ಗೌರವ ಕೊಡಲಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೇನೆ. ಅದಾದ್ಮೇಲೆ ಆಕ್ಟಿಂಗ್ಗೆ ಬಂದೆ. ನಟನೆಗೆ ಬಂದಿದ್ರಿಂದ ಕೆಲಸ ಇಲ್ಲ, ದುಡ್ಡು ಸಿಗುತ್ತಿರಲಿಲ್ಲ. ಎಲ್ಲಾ ಕಡೆ ಆಡಿಷನ್ಗೆ ಹೋಗುತ್ತಿದ್ದೆ. ಫಿಟ್ನೆಸ್ ತುಂಬಾ ಮುಖ್ಯ ಅಂತ ಗೊತ್ತಾಯ್ತು. 4 ತಿಂಗಳಲ್ಲಿ 15 ಕೆಜಿ ಕಮ್ಮಿ ಆದೆ. ಬಳಿಕ ಲಕ್ಷಣ ಸೀರಿಯಲ್ನಲ್ಲಿ ಮೌರ್ಯ ರೋಲ್ ಮಾಡಿದೆ. ವಧು ಸೀರಿಯಲ್ನಲ್ಲಿ ಹೀರೋ ಆದೆ. ಕೋಟೆ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿದೆ. ಈಗ ಬಿಗ್ ಬಾಸ್ಗೆ ಬಂದಿದ್ದೇನೆ ಎಂದಿದ್ದಾರೆ ಅಭಿಷೇಕ್ ಶ್ರೀಕಾಂತ್. ಕಳೆದ ವರ್ಷ ವಧು ಸೀರಿಯಲ್ ಪ್ರಮೋಷನ್ಗಾಗಿ ಅಭಿಷೇಕ್ ಶ್ರೀಕಾಂತ್ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದರು. ತಮ್ಮ ಸ್ನೇಹಿತ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿದ್ದರು. ಇದೀಗ ಸ್ವತಃ ಸ್ಪರ್ಧಿಯಾಗಿ ಅಭಿಷೇಕ್ ಶ್ರೀಕಾಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದಿಯಾಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.